ಇವನಾರವ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಯ್ಯ. ನಾವು ಅವ್ರು ನಮ್ಮವರಲ್ಲ, ಇವ್ರು ನಮ್ಮವರು, ಇವ್ರು ನಮ್ಮವರಲ್ಲ, ಅವ್ರು ನಿಮ್ಮವರು ಅನ್ಕೊಳ್ಳೋದೇ ಎಲ್ಲ ಸಮಸ್ಯೆಗಳಿಗೆ, ಅಶಾಂತಿಗಳಿಗೆ, ಭಿನ್ನಾಭಿಪ್ರಾಯಗಳಿಗೆ, ಮನಸ್ತಾಪಗಳಿಗೆ, ಕ್ಲೇಶಗಳಿಗೆ ಕಾರಣ. ಶ್ರೀಮಾತೆಯವರು ನಮಗೆ ನೆನಪಿಸಿಕೊಡ್ತಾರೆ, ಯಾರೂ ಪರಕೀಯರಲ್ಲ, ಎಲ್ಲರೂ ನನ್ನವರೇ. ಎಲ್ಲರೂ ನನ್ನವರೇ ಅಂತ ಅಂದಮೇಲೆ ನಾವು ಅವ್ರ ಜೊತೆ ಹೇಗಿರ್ಬೇಕು? ಅವ್ರಿಗೆ ನೋವನ್ನುಂಟು ಮಾಡುವ ವಿಚಾರವನ್ನು ಕೂಡ ಮಾಡಬಾರದು. ಬಾಯಿಯಿಂದ ಅವ್ರಿಗೆ ನೋವನ್ನುಂಟು ಮಾಡುವ ಮಾತು ಬಿಡಿ, ವಿಚಾರದಿಂದ ಕೂಡ, ಮನಸ್ಸಿನಿಂದ ಕೂಡ ಅವರಿಗೆ ನಾವು ನೋವನ್ನುಂಟು ಮಾಡಬಾರದು. ಯಾಕೆ? ಅವರು ನಮ್ಮವರು, ಯಾರೂ ಪರಕೀಯರಲ್ಲ. ಶ್ರೀಮಾತೆಯವರು ಈ ರೀತಿ ಎಷ್ಟು ಅದ್ಭುತವಾಗಿ ನಮ್ಮ ಕಣ್ಮುಂದೆ ಬದುಕಿ ತೋರಿಸಿದ್ದಾರೆ. ಶ್ರೀಮಾತೆಯವರು ಬಡವ ಬಲ್ಲಿದ, ಶ್ರೀಮಂತ ಬಡವ, ಮೂರ್ಖ ಜ್ಞಾನಿ, ಒಳ್ಳೆಯವರು ಕೆಟ್ಟವರು, ಸ್ವದೇಶದವರು ವಿದೇಶದವರು, ಡಕಾಯಿತರು ಡಕಾಯಿತರಲ್ಲ, ಯಾವ ಭೇದ ಭಾವನೂ ಮಾಡಲಿಲ್ಲ. ಎಲ್ಲರನ್ನೂ ಅವರು ಮಗು ಅಂತ ಕರೆದು, ಎಲ್ಲರನ್ನೂ ಅವರು ನನ್ನವರು ಅಂತ ಭಾವಿಸಿದ್ರು. ವಿದೇಶದಿಂದ ಸ್ವಾಮಿ ವಿವೇಕಾನಂದರ ಶಿಷ್ಯರು ಬಂದಿದ್ರು. ಶ್ರೀಮಾತೆಯವರಿಗೆ ಅವರ ಹತ್ರ ಮಾತನಾಡ್ಲಿಕ್ಕೆ ಅವರ ಭಾಷೆ ಬರಲ್ಲ, ಆದ್ರೆ ಶ್ರೀಮಾತೆಯವರು ಅವರನ್ನು ಶೇಕ್ ಹ್ಯಾಂಡ್ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಆತ್ಮೀಯತೆ, ಪ್ರೇಮ, ಅವರು ನಮ್ಮವರು ಎಂಬ ಭಾವನೆ. ಅವತ್ತಿನ ದಿನಗಳಲ್ಲಿ ಯಾರು ಬೇರೆ ಜಾತಿಯವರ ಜೊತೆ ಕುಳಿತುಕೊಂಡು ಆಹಾರ ತೆಗೆದುಕೊಳ್ತಾ ಇರಲಿಲ್ಲ. ಅಂಥದ್ರಲ್ಲಿ ಶ್ರೀಮಾತೆಯವರು ಸ್ವಾಮಿ ವಿವೇಕಾನಂದರ ಆ ಪಾಶ್ಚಾತ್ಯ ಶಿಷ್ಯೆಯರ ಜೊತೆಯಲ್ಲಿ ಕುಳಿತುಕೊಂಡು ಆಹಾರವನ್ನು, ಉಪಾಹಾರವನ್ನು ತೆಗೆದುಕೊಳ್ತಾರೆ. ಯಾರೂ ಪರಕೀಯರಲ್ಲ, ಎಲ್ಲ. ಶ್ರೀಮಾತೆಯವರು ಸ್ವಾಮಿ ಶಾರದಾನಂದರನ್ನು ಯಾವ ರೀತಿ ನೋಡಿದ್ರು? ಸಾಕ್ಷಾತ್ ನಾರಾಯಣ ಸ್ವರೂಪ ಅಂತ ನೋಡಿದ್ರು. ಸ್ವಾಮಿ ಶಾರದಾನಂದಜಿಯವರು ಎಂಥ ಒಂದು ಉನ್ನತ ಸಿದ್ಧಿಯನ್ನು ಪಡೆದುಕೊಂಡಂತಹ ಮಹಾನ್ ಸನ್ಯಾಸಿ. ಶ್ರೀರಾಮಕೃಷ್ಣರ ಶಿಷ್ಯರು, ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದಂತಹ ಉದ್ಗ್ರಂಥವನ್ನು ರಚನೆ ಮಾಡಿದಂತಹ ವಿದ್ವಾಂಸರು. ಎಲ್ಲಕ್ಕಿಂತ ಮೇಲಾಗಿ ಅವರು ಶ್ರೀಮಾತೆಯವರಲ್ಲಿ ಯಾವ ಬಗೆಯ ನಿಷ್ಠೆಯನ್ನು, ಶ್ರದ್ಧೆಯನ್ನು ಇಟ್ಕೊಂಡು ಅವರ ಸೇವೆಯನ್ನು ಪರಮ ನಿಷ್ಕಾಮ ಭಾವದಿಂದ ಮಾಡಿದ್ದಾರೆ. ಅಂಥ ಸ್ವಾಮಿ ಶಾರದಾನಂದರು. ಈ ಕಡೆ ಇನ್ನೊಬ್ಬ ಇದ್ದಾನೆ, ಯಾರದು? ಅಮ್ಜದ್. ಅವನು ಯಾರು? ಅಲ್ಲೇ ಜಯರಾಮಿ ಹತ್ರ ಒಂದು ಹಳ್ಳಿ, ಶಿರೋಮಣಿಪುರ, ಆ ಹಳ್ಳಿಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ. ಅವನು ಮುಂಚೆ ರೇಷ್ಮೆ ವ್ಯಾಪಾರ ಮಾಡ್ತಿದ್ದ. ಆ ವ್ಯಾಪಾರ ನೆಲ ಕಚ್ಚಿತು. ಈಗ ಬೇರೆ ಉಪಾಯ ಇಲ್ಲ ಅಂತ ಅವರು ಡಕಾಯಿತತನ, ಕಳ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಮುಸಲ್ಮಾನ, ದುಷ್ಟ, ಡಕಾಯಿತ. ಡಕಾಯಿತ ಅಂತ ಹೇಳಿದ್ಮೇಲೆ, ಒಂದು ದೋಷ ಬಂದ್ಮೇಲೆ ಅದ್ರ ಜೊತೆ ಇನ್ನೂ ಕೆಲವೆಲ್ಲ ಸೇರ್ಕೊಳ್ಳತ್ವೆ. ಹೇಗೆ ಒಂದು ಒಳ್ಳೆಯ ಗುಣ ಇದೆ ಅಂದ್ರೆ ಅದ್ರ ಜೊತೆ ಇನ್ನೂ ಹಲವು ಸದ್ಗುಣಗಳು ಸೇರಿಕೊಳ್ಳುತ್ತವೆಯೋ, ಹಾಗೆ ಒಂದು ದುಷ್ಟತನ ಇದೆ ಅಂದ್ರೆ ಅದ್ರ ಜೊತೆ ಇನ್ನೂ ಕೆಲವು ದೋಷಗಳು ಸೇರ್ಕೊಳ್ಳುತ್ತವೆ.